ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ನ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕದಲ್ಲಿ ವಲಸಿಗರಿಗೆ ಭಾರಿ ಪ್ರಮಾಣದ ದಂಡದ ಬಿಸಿ ತಡ್ತಾ ಇದೆ ಸ್ನೇಹಿತರೆ. ಇನ್ನೊಂದು ಕಡೆ H1B ವೀಸಾ ಬ್ಯಾನ್ ಮಾಡೋಕೆ ಹೊಸ ಬಿಲ್ ರೆಡಿ ಆಗ್ತಾ ಇದೆ ಅಮೆರಿಕದಲ್ಲಿ. ಕೆನಡಾದಲ್ಲಿ ನಕಲಿ ಮದುವೆ ದಂಧೆ ಬಯಲಾಗಿದೆ. ನಿಯಮಗಳು ಮತ್ತಷ್ಟು ಕಠಿಣ ಆಗಿದಾವಲ್ಲಿ. ಇಲ್ಲಿ ಮಿಡಲ್ ಈಸ್ಟ್ನಲ್ಲಿ ದುಬೈ ಬುರ್ಜ್ ಖಲೀಫಾಗೆ UPI ಪೇಮೆಂಟ್ ಶುರು ಮಾಡ್ಕೊಂಡಿದೆ ಅಲ್ಲಿ. ಬನ್ನಿ ಈ ವಾರದ ಎಲ್ಲ ದೇಶ ವಿದೇಶದ NRI ಸ್ಪೆಸಿಫಿಕ್ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಅಮೆರಿಕದಿಂದ ನೋಡಿದ್ರೆ ನಾವು ಅಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ IT ಎಂಪ್ಲಾಯೀಸ್ಗೆ ದೊಡ್ಡ ಶಾಕ್ ಎದುರಾಗಿದೆ. ರಿಪಬ್ಲಿಕನ್ ಸೆನೆಟರ್ ಟಿಮ್ ಶೀಹಿ ಸೆನೆಟ್ನಲ್ಲಿ ಎಂಡ್ H1B ವೀಸಾ ಅಬ್ಯೂಸ್ ಆಕ್ಟ್ ಅನ್ನೋ ಹೊಸ ಬಿಲ್ ಮಂಡಿಸಿದ್ದಾರೆ. ಇದರ ಪ್ರಕಾರ ಮುಂದಿನ 3 ವರ್ಷಗಳ ಕಾಲ ಹೊಸ H1B ವೀಸಾ ಕೊಡೋದನ್ನು ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಇವರು ಪ್ರಪೋಸಲ್ ತಗೊಂಬಂದಿದ್ದಾರೆ. ಜಸ್ಟ್ ಇನ್ನು ಅದು ಮಂಡಿಸಿದ್ದಾರೆ ಅಷ್ಟೇ, ಜಾರಿಯಾಗಿಲ್ಲ, ಮಂಡಿಸಿದ್ದಾರೆ. ಟ್ರಂಪ್ ಸರ್ಕಾರ ಜಾರಿಗೆ ತಂದಿದ್ದ ಬರೋಬ್ಬರಿ $1 ಲಕ್ಷ ವೀಸಾ ಶುಲ್ಕವನ್ನು ಮತ್ತೆ ಕಡ್ಡಾಯ ಮಾಡಬೇಕು ಅಂತಲೂ ಈ ಬಿಲ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದು ಜಸ್ಟ್ ಈಗ ಟೇಬಲ್ ಆಗಿದೆ, ಹಾಗಂತ ಪಾಸ್ ಆಗುತ್ತೋ ಬಿಡುತ್ತೋ ಆಗದೇನೋ ಇರ್ಬೋದು. ಆದರೆ ಒಂಥರ ಅಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರಿಗೆ, ನಮ್ಮವರಿಗೆ ಒಂಥರ ಸೈಕಲಾಜಿಕಲಿ ಕಾಟ ಕೊಡೋ, ಕಿರಿಕಿರಿ ಕೊಡೋ ಕೆಲಸವನ್ನ ಟ್ರಂಪ್ ಆ್ಯಂಡ್ ಅವ್ರ ಪಾರ್ಟಿ ನಿರಂತರವಾಗಿ ಮಾಡ್ತಾ ಇದೆ. ಇನ್ನು ವಾಷಿಂಗ್ಟನ್ DCಯ ಹೊವಾರ್ಡ್ ಯೂನಿವರ್ಸಿಟಿಗೆ ಈ ವರ್ಷ ಬರೋಬ್ಬರಿ 37,000 ಅಪ್ಲಿಕೇಶನ್ಸ್ ಬಂದಿದ್ವು. ಇದರಲ್ಲಿ 2,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಕ್ಕಿತ್ತು. ಆದರೆ ಟ್ಯೂಷನ್ ಫೀ ಮತ್ತು ಇಮ್ಯುನೈಸೇಷನ್ ರಿಪೋರ್ಟ್ ಗೊಂದಲದಿಂದ 502 ವಿದ್ಯಾರ್ಥಿಗಳ ಅಡ್ಮಿಷನ್ ದಿಢೀರ್ ಕ್ಯಾನ್ಸಲ್ ಆಗಿತ್ತು. ಈಗ ಪೋಷಕರೊಂದಿಗೆ ಯೂನಿವರ್ಸಿಟಿ ಮಾತುಕತೆ ನಡೆಸಿದೆ. ಆ ಪೈಕೀಗ 200ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮತ್ತೆ ಮರುಪ್ರವೇಶವನ್ನ ನೀಡಲಾಗಿದೆ. ಇನ್ನು ಅಮೆರಿಕದಲ್ಲಿರೋ ಲಕ್ಷಾಂತರ ವಲಸಿಗರಿಗೆ ಕಾಯಂ ನಿವಾಸ ಕೊಡೋ ಅಮೆರಿಕನ್ ಡ್ರೀಮ್ ಆ್ಯಂಡ್ ಪ್ರಾಮಿಸ್ ಆಕ್ಟ್ 2025 ಭಾರಿ ಸದ್ದು ಮಾಡ್ತಾ ಇದೆ. 2021 ಜನವರಿ 1ಕ್ಕೂ ಮುಂಚೆ ತಮ್ಮ 18 ವರ್ಷದ ಒಳಗೆ ಅಮೆರಿಕಾಗೆ ಬಂದಿರೋರು ಇದರ ಲಾಭವನ್ನ ಪಡಿಬಹುದು. ಇವರಿಗೆ ಮೊದಲು 10 ವರ್ಷ ಷರತ್ತುಬದ್ಧ ನಿವಾಸ ಸಿಗುತ್ತೆ. ಆಮೇಲೆ ಶಿಕ್ಷಣ, ಉದ್ಯೋಗ ಅಥವಾ ಸೇನಾ ಸೇವೆ ಆಧಾರದ ಮೇಲೆ ಪೂರ್ಣ ಪ್ರಮಾಣದ ಗ್ರೀನ್ ಕಾರ್ಡ್ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದಕ್ಕಾಗಿ ಡ್ರೀಮ್ ಆಕ್ಟ್ ಅರ್ಜಿದಾರರಿಗೆ $495 ಅರ್ಜಿ ಶುಲ್ಕ ನಿಗದಿ ಮಾಡಲಾಗಿದೆ. ಹಾಗೆ TPS ಅರ್ಜಿದಾರರಿಗೆ $1,140 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಈಗ ಡೆಮೊಕ್ರೆಟಿಕ್ ನಾಯಕರು ಈ ಬಿಲ್ ಪಾಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಇದು ಕಾನೂನಾಗಿ ಜಾರಿಯಾದರೆ ಲಕ್ಷಾಂತರ ಜನರಿಗೆ ಅಮೆರಿಕನ್ ಪೌರತ್ವದ ದಾರಿ ಕ್ಲಿಯರ್ ಆಗುತ್ತೆ. ಇನ್ನು ಅಮೆರಿಕದಲ್ಲಿ ವಿದೇಶಿ STEM ಟ್ಯಾಲೆಂಟ್ ಬಗ್ಗೆ ಮಹತ್ವದ ವರದಿಯೊಂದು ಹೊರಬಿದ್ದಿದೆ. ವೈಟ್ ಹೌಸ್ನ ಆಫೀಸರ್ ಮೈಕಲ್ ಕ್ರಾಟ್ಸಿಯೋಸ್ ಡೊನಾಲ್ಡ್ ಟ್ರಂಪ್ಗೆ ಸೈನ್ಸ್ ನ್ಯೂ ಗೋಲ್ಡನ್ ಏಜ್ ಹೆಸರಿನ 123 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ. ದೇಶದ ಭದ್ರತೆ ದೃಷ್ಟಿಯಿಂದ ಅಮೆರಿಕ ವಿದೇಶಿ ಪ್ರತಿಭೆಗಳ ಮೇಲೆ ಅತಿಯಾಗಿ ಅವಲಂಬಿತ ಆಗಬಾರದು ಅನ್ನೋ ವಾರ್ನಿಂಗ್ ಕೊಡಲಾಗಿದೆ. ನಮ್ಮದೇ ಅಮೆರಿಕನ್ ವಿದ್ಯಾರ್ಥಿಗಳನ್ನು ಕಡೆಗಣಿಸಿ ವಿದೇಶಿಗರಿಗೆ ನಾವು ಮಣೆ ಹಾಕ್ತಾ ಇದ್ದೀವಿ ಅಂತ ಆತಂಕ ವ್ಯಕ್ತಪಡಿಸುವ ರಿಪೋರ್ಟನ್ನು ಕೊಟ್ಟಿದ್ದಾರೆ ಇವರು ಟ್ರಂಪ್ಗೆ. ಸದ್ಯಕ್ಕೆ F1, H1B ಅಂತ ವೀಸಾಗಳಿಗೆ ಯಾವುದೇ ಹೊಸ ನಿರ್ಬಂಧಗಳನ್ನು ಶಿಫಾರಸು ಮಾಡಿಲ್ಲ. ಆದರೆ ಫ್ಯೂಚರ್ನಲ್ಲಿ ವಿದೇಶಿಗರ ಬದಲು ಅಮೆರಿಕದ ದೇಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳಿ ಟ್ರಂಪ್ಗೆ ಈ ರಿಪೋರ್ಟಲ್ಲಿ ಸಜೆಸ್ಟ್ ಮಾಡಲಾಗಿದೆ. ಇನ್ನು ಅಮೆರಿಕದ ಕಾರ್ಮಿಕ ಇಲಾಖೆ H1B ವೀಸಾ ನಿಯಮ ಉಲ್ಲಂಘಿಸಿದ 4 ಕಂಪನಿಗಳನ್ನು ವಿಲ್ಫುಲ್ ವಯೋಲೇಟರ್ಸ್ ಅಂತ ಡಿಕ್ಲೇರ್ ಮಾಡಿದೆ. ಜುಲೈ 1, 2026ರಿಂದಲೇ ಜಾರಿಗೆ ಬರುವಂತೆ ಈ ಕಂಪನಿಗಳು ಹೊಸದಾಗಿ H1B ಅರ್ಜಿ ಹಾಕದಂತೆ ಬ್ಯಾನ್ ಮಾಡಲಾಗಿದೆ. ಈ ಲಿಸ್ಟಲ್ಲಿ ರೆನೋಟಿಕ್ ಗ್ರೂಪ್ LLC ಮತ್ತು ಗೌರಾಟೆಕ್ LLC ಇವೆ. ಜೊತೆಗೆ ಸಿಲೋಸ್ INC ಹಾಗೂ ಶೆರ್ವುಡ್ ಅಕಾಡೆಮಿ ಅನ್ನೋ ಕಂಪನಿಗಳು ಕೂಡ ಬ್ಯಾನ್ ಆಗಿವೆ. ಮುಂದಿನ 5 ವರ್ಷ ಈ ಬ್ಯಾನ್ ಕಂಟಿನ್ಯೂ ಆಗುತ್ತೆ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರಿಗೆ ಟ್ರಂಪ್ ಆಡಳಿತ ಬರೋಬ್ಬರಿ $84 ಬಿಲಿಯನ್ ದಂಡ ಹಾಕಿದೆ. ಇದು ಭಾರತದ ರೂಪಾಯಿ ಲೆಕ್ಕದಲ್ಲಿ 8.03 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿವರೆಗೆ ಭರ್ತಿ 1.03 ಲಕ್ಷಕ್ಕೂ ಅಧಿಕ ದಂಡದ ನೋಟಿಸ್ಗಳನ್ನು ಕೊಡಲಾಗಿದೆ. ಗಡಿಪಾರು ಆದೇಶದ ಬಳಿಕವೂ ದೇಶ ಬಿಡದೆ ಹೋದರೆ ಪ್ರತಿದಿನ $998 ದಂಡ ಕಟ್ಟಲೇಬೇಕು. ನಮ್ಮ ಸಂದೇಶ ಸ್ಪಷ್ಟ, ಲೀವ್ ನಾವ್ ಅಂತ ಪಬ್ಲಿಕ್ ಅಫೇರ್ಸ್ನ ಅಸಿಸ್ಟೆಂಟ್ ಸೆಕ್ರೆಟರಿ ಲಾರೆನ್ ಬಿಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ CBP ಹೋಮ್ ಆ್ಯಪ್ ಬಳಸಿ ತಾವಾಗಿನೇ ಊರಿಗೆ ಮರಳೋಕೆ ಯಾರಾದರೂ ರೆಡಿ ಆದರೆ ದಂಡ ಮನ್ನಾ ಮಾಡಲಾಗುತ್ತೆ. ಹಾಗೆ ಉಚಿತ ವಿಮಾನ ಟಿಕೆಟ್ ಹಾಗೂ $2,600 ಹಣವನ್ನು ಕೂಡ ಕೊಟ್ಟುಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದಲ್ಲಿ H1B ವೀಸಾದಲ್ಲಿದ್ದು ಆಮೇಲೆ ಜಾಬ್ ಕಳ್ಕೊಂಡವರಿಗೆ ದೊಡ್ಡ ಸಂಕಷ್ಟ ಶುರುವಾಗಿದೆ. ಕೆಲಸ ಹೋದ 60 ಡೇಸಲ್ಲಿ ಹೊಸ ಜಾಬ್ ಸಿಗದೇ ಇದ್ರೆ B2 ಟೂರಿಸ್ಟ್ ವೀಸಾಗೆ ಬದಲಾಗೋ ದಾರಿಗೆ USCIS ಬ್ರೇಕ್ ಹಾಕಿದೆ. ಈ ಬಗ್ಗೆ ವಲಸೆ ವಕೀಲ ವಿಕ್ ಗೋಯಲ್ ಮಾತನಾಡಿದ್ದಾರೆ. ಟೂರಿಸ್ಟ್ ವೀಸಾದಲ್ಲಿ ಕೆಲಸ ಹುಡುಕೋದು ಸಂಪೂರ್ಣ ಇಂಪರ್ಮಿಸಬಲ್ ಅಂತ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ ಅಂತ. ಇನ್ನು B2 ವೀಸಾಗೆ ಅರ್ಜಿ ಹಾಕಿದ್ರು ತಾಯಿನಾಡಿಗೆ ಹಿಂದಿರುಗೋ ನಾನ್ ಇಮಿಗ್ರೆಂಟ್ ಇಂಟೆಂಟ್ ಬಗ್ಗೆ ಕಡ್ಡಾಯವಾಗಿ ದಾಖಲೆ ಕೊಡಬೇಕು.
ಇದು ಕಡ್ಡಾಯ. ಹೀಗಾಗಿ 60 ದಿನಗಳ ಒಳಗಡೆ ಜಾಬ್ ಸಿಗದ ನೂರಾರು ಭಾರತೀಯ ವೃತ್ತಿಪರರು ಡಿಪೋರ್ಟ್ ಆಗೋ ಗಡಿಪಾರಾಗೋ ಭೀತಿಯಲ್ಲಿದ್ದಾರೆ ಈಗ. ಏನು ಸ್ನೇಹಿತರೆ, ಮೆಟಾ ಕಂಪನಿಯ ಎಂಜಿನಿಯರಿಂಗ್ ಲೀಡರ್ ಬಾಲಾಜಿ ಗುರುರಾಜನ್ 18 ವರ್ಷಗಳ ನಂತರ ಅಮೆರಿಕ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ವಯಸ್ಸಾಗಿರೋ ಪೋಷಕರು ಮತ್ತು ಮಕ್ಕಳೊಂದಿಗೆ ಕಾಲ ಕಳೆಯೋಕೆ ಈ ನಿರ್ಧಾರ ಮಾಡಿದಾರಂತೆ. ಇವರು NIT ತಿರುಚನಾಪಲ್ಲಿಯ ಹಳೆ ವಿದ್ಯಾರ್ಥಿ. ಮೊದಲು ಮೈಕ್ರೋಸಾಫ್ಟ್ ಮತ್ತು ಲಿಂಕ್ಡ್ ಇನ್ ನಲ್ಲೂ ಕೆಲಸ ಮಾಡಿದ್ರು. 1 ಡಜನ್ಗೂ ಅಧಿಕ ಸೂಟ್ ಕೇಸ್ಗಳಿರೋ ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ಇವರು 2 ರಾಷ್ಟ್ರಗಳ ಟ್ಯಾಕ್ಸ್ ಮತ್ತು ಹಣಕಾಸು ನಿರ್ವಹಣೆಗೆ ಭವಿತಾ ಅನ್ನೋ ಹೊಸ ಕ್ಲೌಡ್ AI ಆ್ಯಪ್ ಅನ್ನು ಡೆವಲಪ್ ಮಾಡಿದ್ದಾರೆ. ಏನೋ ಕೆನಡಾದಲ್ಲಿ ಓದ್ತಾ ಇರೋ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಸ್ಟಡಿ ಪರ್ಮಿಟ್ ಹಾಗೂ PGWP ನಿಯಮಗಳನ್ನು ಕೆನಡಾ ಸರ್ಕಾರ ಮತ್ತಷ್ಟು ಸ್ಟ್ರಿಕ್ಟ್ ಮಾಡಿದೆ. ಕೋರ್ಸ್ ಮುಗಿದ 90 ಡೇಸ್ ನಂತರ ಸ್ಟಡಿ ಪರ್ಮಿಟ್ ವ್ಯಾಲಿಡಿಟಿ ಆಟೋಮ್ಯಾಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಮುಂಚಿತವಾಗಿ ಹೊಸ ಪರ್ಮಿಟ್ ತಗೊಳ್ಳದೆ ವಿದ್ಯಾರ್ಥಿಗಳು ಬೇರೆ ಕಾಲೇಜಿಗೆ ಶಿಫ್ಟ್ ಆಗೋ ಹಾಗಿಲ್ಲ. ಒಂದು ವೇಳೆ ಈ ನಿಯಮ ಬ್ರೇಕ್ ಮಾಡಿದ್ರೆ ಅದನ್ನ ಅನಧಿಕೃತ ಅಧ್ಯಯನ ಅಂತ ಪರಿಗಣಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ತಾರೆ. ಈಗ ಆಲ್ರೆಡಿ ಕ್ಯಾಲ್ಗರಿಯ CIOT ಇನ್ಸ್ಟಿಟ್ಯೂಟ್ನ ನೂರಾರು ವಿದ್ಯಾರ್ಥಿಗಳ ವರ್ಕ್ ಪರ್ಮಿಟ್ ರಿಜೆಕ್ಟ್ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಊರಿಗೆ ವಾಪಸ್ ಆಗೋ ಭೀತಿ ಶುರುವಾಗಿದೆ. ಕೆನಡಾದಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ವರ್ಕ್ ಪರ್ಮಿಟ್ ಪಡೆಯೋಕೆ ಭಾರತೀಯ ವಿದ್ಯಾರ್ಥಿಗಳು ನಕಲಿ ಮದುವೆ ದಾರಿ ಹಿಡಿದಿದ್ದ ವಿಚಾರ. ನಕಲಿ ಮದುವೆ, ದುಬಾರಿ ಎಜುಕೇಷನ್ ಖರ್ಚು ನಿಭಾಯಿಸುವುದಕ್ಕೆ ಸ್ಪೌಸಲ್ ಓಪನ್ ವರ್ಕ್ ಪರ್ಮಿಟ್ ಸ್ವಾಪ್ ಅಡಿ ಮ್ಯಾರೇಜಸ್ ಆಫ್ ಕನ್ವೀನಿಯನ್ಸ್ ಮಾಡ್ಕೊಳ್ತಾ ಇದ್ರು. ಈ ವಿಚಾರವನ್ನ ಕೆನಡಾದ ಆಂತರಿಕ ವರದಿ ಹೇಳಿದೆ. ಇಂಥ ಫೇಕ್ ಮದುವೆಗಳ ಬಗ್ಗೆ ಭಾರತದ ಪತ್ರಿಕೆಗಳು ಮತ್ತು ಡೇಟಿಂಗ್ ಆ್ಯಪ್ಗಳಲ್ಲಿ ವೈಡ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇದ್ರಂತೆ. 2024ರಲ್ಲೇ ಕೆನಡಾ ಸರ್ಕಾರ ಎಚ್ಚೆತ್ತುಕೊಂಡು ಈ ಲೂಪ್ ಹೋಲ್ ಅನ್ನು ಕ್ಲೋಸ್ ಮಾಡಿದೆ. ಇದರ ರಿಸಲ್ಟ್ 2023ರಲ್ಲಿ 2,77,950 ಇದ್ದ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ 2025ರ ಹೊತ್ತಿಗೆ ಕೇವಲ 93,840ಕ್ಕೆ ಭಾರಿ ಕುಸಿತ ಆಗಿದೆ. ಏನೋ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಂಡಿ ಬರ್ನ್ಹ್ಯಾಮ್ ಕೇರ್ ವರ್ಕರ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ದಿ ಗಾರ್ಡಿಯನ್ ರಿಪೋರ್ಟ್ ಪ್ರಕಾರ NHS ಮೇಲಿನ ಒತ್ತಡ ತಗ್ಗಿಸೋಕೆ ಚಿಂತನೆ ನಡೆದಿದೆ. 9 ಬಿಲಿಯನ್ ಪೌಂಡ್ಗಳ ಬೆಟರ್ ಕೇರ್ ಫಂಡ್ ಬಿಡುಗಡೆ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಮುಂದಿನ ಚುನಾವಣೆಗೂ ಮೊದಲು ನ್ಯಾಷನಲ್ ಕೇರ್ ಸರ್ವಿಸ್ ಜಾರಿಗೆ ತರೋಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ ಬರೋಬ್ಬರಿ 2 ಲಕ್ಷ ಹೆಲ್ತ್ ಅಂಡ್ ಕೇರ್ ವರ್ಕರ್ ವೀಸಾಗಳನ್ನು ವಿತರಿಸಲಾಗಿದೆ ಅಂತಲೂ ಅವರು ಹೇಳಿದ್ದಾರೆ. ಇನ್ನು ಜಪಾನ್ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಪಡಿಬೇಕು ಅನ್ನೋ ವಿದೇಶಿಗರಿಗೆ ದೊಡ್ಡ ಶಾಕ್ ಇದು. ಬರೋ ಅಕ್ಟೋಬರ್ನಿಂದಲೇ ವೀಸಾ ನಿಯಮಗಳನ್ನು ಇನ್ನಷ್ಟು ಟೈಟ್ ಮಾಡ್ತಿದೆ ಜಪಾನ್. ಹೊಸ ರೂಲ್ಸ್ ಪ್ರಕಾರ ಅರ್ಜಿ ಹಾಕುವವರ ಆದಾಯ ಜಪಾನ್ ಪ್ರಜೆಗಳ ಸರಾಸರಿ ವಾರ್ಷಿಕ ಆದಾಯಕ್ಕಿಂತ ಹೆಚ್ಚಿದ್ರೆ ಮಾತ್ರ. ಹಾಗೆ 30 ವರ್ಷದ ಪೆನ್ಷನ್ ಸ್ಕೀಮ್ಗೆ ಸಮನಾದ ಅರ್ಹತೆ ಹೊಂದಿರಲೇಬೇಕು. ಭವಿಷ್ಯದಲ್ಲಿ ಇವರು ಸರ್ಕಾರದ ಆರ್ಥಿಕ ಸಹಾಯದ ಮೇಲೆ ಡಿಪೆಂಡ್ ಆಗಬಾರದು ಅನ್ನೋ ಕಾರಣಕ್ಕೆ ಈ ನಿಯಮ ತರ್ತಾ ಇದ್ದಾರೆ. ಇದರ ಜೊತೆಗೆ ನ್ಯಾಷನಲ್ ಇಂಟ್ರೆಸ್ಟ್ನಿಂದ ಜಾಪನೀಸ್ ಭಾಷೆ ಮತ್ತು ಅಲ್ಲಿನ ಸಿಸ್ಟಮ್ ಬಗ್ಗೆ ಸರಿಯಾದ ಅರಿವು ಇರೋದನ್ನ ಕೂಡ ಇಮಿಗ್ರೇಷನ್ ಏಜೆನ್ಸಿ ಕಡ್ಡಾಯ ಮಾಡ್ತಾ ಇದೆ. ಏನೋ ದುಬೈನ ಬುರ್ಜ್ ಖಲೀಫಾ ನೋಡೋಕೆ ಹೋಗೋ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇನ್ನು ಮುಂದೆ ಆನ್ಲೈನ್ ನಲ್ಲಿ ಅಟ್ ದಿ ಟಾಪ್ ಬುರ್ಜ್ ಖಲೀಫಾ ಟಿಕೆಟ್ ಬುಕ್ ಮಾಡೋಕೆ UPI ಯೂಸ್ ಮಾಡಬಹುದು. NPCI ಇಂಟರ್ನ್ಯಾಷನಲ್, UAEನ ನಿಯೋ ಪೇ ಮತ್ತು MR ಎಂಟರ್ಟೈನ್ಮೆಂಟ್ ಸೇರಿಕೊಂಡು ಈ ಹೊಸ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ. ಇನ್ನು ಮುಂದೆ ಎಮಿರೇಟ್ಸ್ ಏರ್ಲೈನ್ಸ್ ಟಿಕೆಟ್ ಬುಕ್ ಮಾಡೋಕೆ ಕ್ರಿಪ್ಟೋ ಕರೆನ್ಸಿಯನ್ನ ಬಳಸಬಹುದು. ಇದಕ್ಕಾಗಿ ಎಮಿರೇಟ್ಸ್ ಏರ್ಲೈನ್ಸ್ ಮತ್ತು crypto.com ಪೇ ಹೊಸ ಒಪ್ಪಂದ ಮಾಡಿಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಎಲ್ರಿಗೂ ಅವಕಾಶ ಇಲ್ಲ, UAE ನಿವಾಸಿಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ ಈ ಆಪ್ಷನ್ ಅನ್ನ. 2026ರ ವರ್ಲ್ಡ್ಸ್ ಮೋಸ್ಟ್ ಲಿವೆಬಲ್ ಸಿಟೀಸ್, ಜಗತ್ತಿನ ಅತ್ಯಂತ ಉತ್ತಮ ವಾಸಯೋಗ್ಯ ನಗರಗಳ ಪಟ್ಟಿ, ಅದು ದಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ನಿಂದ ರಿಲೀಸ್ ಆಗಿದೆ. ಇದರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹೇಗನ್ ನಗರ ಬೆಸ್ಟ್ ಸಿಟಿ ಅಂತ ಕರೆಸಿಕೊಂಡು ನಂಬರ್ 1 ಸ್ಥಾನದಲ್ಲಿದೆ. ಆಸ್ಟ್ರಿಯಾದ ವಿಯೆನ್ನಾ, ಸ್ವಿಟ್ಜರ್ಲೆಂಡ್ನ ಝೂರಿಕ್ ಮತ್ತು ಜಿನಿವಾ ನಗರಗಳು ಕೂಡ ಸ್ಥಾನ ಪಡ್ಕೊಂಡಿವೆ. ಹಾಗೆ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಮತ್ತು ಸಿಡ್ನಿ ಜೊತೆಗೆ ಜಪಾನ್ನ ಒಸಾಕಾ ನಗರಗಳು ಟಾಪ್ 7 ನಲ್ಲಿ ಸ್ಥಾನ ಪಡ್ಕೊಂಡಿವೆ. ಸ್ಟೆಬಿಲಿಟಿ, ಆರೋಗ್ಯ, ಸಂಸ್ಕೃತಿ, ಪರಿಸರ, ಶಿಕ್ಷಣ ಹಾಗೂ ಮೂಲಸೌಕರ್ಯ ಈ 5 ಅಂಶಗಳ ಆಧಾರದ ಮೇಲೆ ರ್ಯಾಂಕಿಂಗ್ ಕೊಡಲಾಗಿದೆ. NRI ಕೋಟಾದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿರೋರಿಗೆ ಒಂದು ಅಪ್ಡೇಟ್ ಇದೆ. ನೀಟ್ ಅಪ್ಗ್ರೇಡ್ ಅಥವಾ ರಿಸೈನ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಖುದ್ದಾಗಿ ಕಾಲೇಜಿಗೆ ಹೋಗಬೇಕಾಗಿಲ್ಲ. ಯಾವುದೇ ಪೇಪರ್ ವರ್ಕ್ ಟೆನ್ಷನ್ ಇಲ್ಲದೆ MCC ಪೋರ್ಟಲ್ನಲ್ಲೇ ಆನ್ಲೈನ್ ಮೂಲಕ ಪ್ರಕ್ರಿಯೆ ಮುಗಿಸಬಹುದು. ಕರ್ನಾಟಕದಲ್ಲಿ KEA ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅಲರ್ಟ್ ಕೊಟ್ಟಿದೆ. ಇದು NRI ಕೋಟಾಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಗಲ್ಫ್ ಸೇರಿದಂತೆ ಬೇರೆ ರಾಷ್ಟ್ರಗಳಿಂದ ಭಾರತಕ್ಕೆ ಮರಳ್ತಾ ಇರೋ NRIಗಳಿಗೆ ಇದು ಪ್ರಮುಖ ಮಾಹಿತಿ. ನೀವು ಭಾರತದಲ್ಲಿ 182 ದಿನಗಳಿಗಿಂತ ಹೆಚ್ಚು ಕಾಲ ಉಳಿದ್ರೆ ನಿಮ್ಮ NRI ಸ್ಟೇಟಸ್ ರದ್ದಾಗುತ್ತೆ. ಜೊತೆಗೆ ನಿಮ್ಮನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಲೆಕ್ಕ ಹಾಕ್ತಾರೆ. ಒಂದು ವೇಳೆ ಭಾರತದಲ್ಲಿ ನಿಮ್ಮ ಆದಾಯ 15 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ರೆ
ಕೇವಲ 120 ದಿನಗಳ ವಾಸ್ತವ್ಯವೇ ನಿಮ್ಮನ್ನ ರೆಸಿಡೆಂಟ್ ಆಗಿ ಬದಲಾಯಿಸುತ್ತೆ, NRI ಸ್ಟೇಟಸ್ ಹೋಗುತ್ತೆ. ಹೀಗಾದಾಗ ನಿಮ್ಮ ಜಾಗತಿಕ ಆದಾಯದ ಮೇಲೂ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿ ಬರ್ಬೋದು. ಆದರೆ ಇದಕ್ಕೆ RNOR ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ನಿಯಮದ ಅಡಿಯಲ್ಲಿ ಒಂದಿಷ್ಟು ರಿಲೀಫ್ ಕೂಡ ಇದೆ. ಈ RNOR ಅಡಿಯಲ್ಲಿ 2 ರಿಂದ 3 ವರ್ಷಗಳ ಕಾಲ ನಿಮ್ಮ ವಿದೇಶಿ ಆದಾಯಕ್ಕೆ ಅಂದರೆ ಬಾಡಿಗೆ, ಶೇರ್ಸ್, ಬಡ್ಡಿಗೆ ಭಾರತದಲ್ಲಿ ಟ್ಯಾಕ್ಸ್ ಇರೋದಿಲ್ಲ. ಆದರೆ ಇದಕ್ಕಾಗಿ ನೀವು ಕೆಲ ಫಿನಾನ್ಷಿಯಲ್ ಚೇಂಜಸ್ ಮಾಡಬೇಕು. ನಿಮ್ಮ ಬಳಿ ಇರೋ NRE ಮತ್ತು NRO ಅಕೌಂಟ್ಗಳನ್ನು ಕಡ್ಡಾಯವಾಗಿ ರೆಸಿಡೆಂಟ್ ಅಕೌಂಟ್ಗಳಿಗೆ ಬದಲಾಯಿಸಬೇಕು. ಏನೋ FCNR ಡೆಪಾಸಿಟ್ಗಳು ಮೆಚುರಿಟಿ ಆಗೋವರೆಗೆ ಟ್ಯಾಕ್ಸ್ ಫ್ರೀ ಆಗಿರ್ತವೆ. ಒಮ್ಮೆ ಈ RNOR ಅವಧಿ ಮುಗಿದ ಮೇಲೆ ನೀವು ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ. ಆಗ ನಿಮ್ಮ ವಿದೇಶಿ ಆಸ್ತಿಯನ್ನ ಡಿಕ್ಲೇರ್ ಮಾಡೋದು ಕಡ್ಡಾಯ. ಇಲ್ಲಾಂದ್ರೆ ಬ್ಲ್ಯಾಕ್ ಮನಿ ಆಕ್ಟ್ ನಡಿಯಲ್ಲಿ ವರ್ಷಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಬೀಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್ ವಿಶೇಷ ಸಂಚಿಕೆ. ನಮ್ಮ NRI ವೀಕ್ಷಕರಿಗೋಸ್ಕರವೇ ಇರೋ ಸ್ಪೆಷಲ್ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.